ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಎಂಬ್ರಾಯ್ಡಿಂಗ್ ವರ್ಕ್, ಇದು ಬ್ರೈಡಲ್ ವರ್ಕ್ ಯಾವ ಥರ ಹಾಕೋದು ಅಂತ ತೋರಿಸ್ತೀನಿ. ಇದು ಆ್ಯಕ್ಚುಲಿ ಸ್ಲೀವ್ಸ್ ಪಾರ್ಟ್ ಬರುತ್ತೆ. ಇದು ಒಂದು ಸ್ಲೀವ್ಸ್ ಹಾಕಿದ್ದೀನಿ, ಇನ್ನೊಂದು ಸ್ಲೀವ್ಸ್ಗೆ ಯಾವ ಥರ ಹಾಕೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಇಲ್ಲಿ ನೋಡಿ, ಈ ಥರ ಪಟ್ಟಿ ಟೈಪ್ ಬರುತ್ತೆ ಮತ್ತು ಸೆಂಟ್ರಲ್ಲಿ ಒಂದು ಸ್ಕ್ವೇರ್, ಈ ಥರ ನೋಡಿದರೆ ಸ್ಕ್ವೇರ್ ಬರುತ್ತೆ. ಬಟ್ ಈ ಥರ ಡಿಸೈನ್ ಬೇಕಾಗಿರೋದ್ರಿಂದ ಇದನ್ನ ಸ್ವಲ್ಪ ಟರ್ನ್ ಮಾಡಿ ಇಟ್ಕೊಂಡಿದ್ದೀನಿ ನೀಟಾಗಿ. ಇದು ಸೆಂಟ್ರಲ್ಲಿ ಇರ್ತಕ್ಕಂಥ ಕುಂದನ್ನು ಇದನ್ನೊಂದು ಮಾತ್ರ ಗಮ್ಮಾಕಿ ಫಿಕ್ಸ್ ಮಾಡಿರ್ತೀನಿ, ಮಿಕ್ಕಿರೋದೆಲ್ಲ ಕೈಯಲ್ಲೇ ಸ್ಟಿಚ್ ಮಾಡಿರೋದು. ಇದು ಆ್ಯಕ್ಚುಲಿ ಸೇಮ್ ನೋಡಿ, ಶುಗರ್ ಬೀಡ್ಸು ಮತ್ತು 1mm ಬೀಡ್ಸು ಮತ್ತು ಶುಗರ್ ಬೀಡ್ಸು ಮತ್ತು ಸ್ಟೋನ್ ಚೈನು, ಶುಗರ್ ಬೀಡು 3mm, ಶುಗರ್ ಬೀಡ್ಸು 4mm ಶುಗರ್ ಬೀಡ್ಸು, ಈ ಥರ ಆಲ್ಟರ್ನೇಟಿವ್ ಆಗಿ ಹಾಕ್ಕೊಂಡು ಬಂದೀನಿ. ಲುಕ್ ಕ್ಯಾಸ್ವಲ್ ಸೂಪರಾಗಿರುತ್ತೆ, ಬ್ರೈಡಲ್ ಆಗಿರುತ್ತೆ ನೋಡಿ. ಇದು ಮ್ಯಾರೇಜ್ ಬ್ಲೌಸ್ ಆಗಿರೋದ್ರಿಂದ ತುಂಬ ಬ್ರೈಡಲ್ ಆಗಿ ಹಾಕಿ ಅಂತ ಹೇಳಿದರು, ಅದಕ್ಕೋಸ್ಕರ ಈ ಥರ ಅವರೇ ಡಿಸೈನ್ ಕೊಟ್ಟಿದ್ದು, ಅದಕ್ಕೋಸ್ಕರ ಇದೇ ಡಿಸೈನ್ನ ಹಾಕಿದ್ದೀನಿ. ಇದು ಆ್ಯಕ್ಚುಲಿ ಇಲ್ಲಿಂದ ಸ್ಟ್ರೈಟ್ ಲೈನಾಗಿ ಬೀಡ್ಸ್ ಹಾಕಿಲ್ಲ, ಯಾಕಂದರೆ ಈ ಥರ ಮೂವ್ ಆಗ್ತಿರುತ್ತೆ, ಹಾಗಾಗಿ ಚೆನ್ನಾಗಿ ಕಾಣಲ್ಲ ಅಂತ ನಾನು ಇಲ್ಲಿಂದ ಇಲ್ಲಿವರೆಗೂ ಸ್ಟಿಚ್ ಮಾಡಿದ್ದೀನಿ. ಸ್ಟಿಚ್ ಮಾಡಿ ಈ ಡ್ರಾಪ್ ಶೇಪ್ ಇರ್ತಕ್ಕಂಥ ಕುಂದನಲ್ಲಿ ಇದು ಬೀಡ್ಸ್ ಮಾತ್ರ ಡೈರೆಕ್ಟಾಗಿ ಇಲ್ಲಿ ಸ್ಟಿಚ್ ಮಾಡಿದ್ದೀನಿ ನೋಡಿ. ಇದು ಯಾವ ಥರ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಮತ್ತು ಇದು ಅಷ್ಟೇ, ಎಲ್ಲವನ್ನೂ ನಾನು ಸ್ಟಿಚ್ ಮಾಡಿ ಲಾಸ್ಟಿಗೆ ಈ ಥರ ಬೀಡ್ಸ್ ಹಾಕಿದ್ದೀನಿ. ಈ ಥರ ಅಲ್ಲಾಡ್ದಾಗ ಏನಾಗುತ್ತೆ, ಶೇಪ್ ಚೆನ್ನಾಗಿ ಕಾಣಲ್ಲ, ಫಿನಿಶಿಂಗ್ ನೀಟಾಗಿರಲ್ಲ ಅಂತ, ಅದಕ್ಕೋಸ್ಕರ ನಾನು ಕೆಳಗಡೆ ಸ್ಟಿಚ್ ಮಾಡಿದ್ದೀನಿ. ಇದು ಕೆಳಗಡೆ ಬಾರ್ಡ್ರು ಈ ಥರ ಹಾಕಿದ್ದೀನಿ. ಇದು ಇಲ್ಲಿಂದ ಇಲ್ಲಿ ಮೆಜರ್ಮೆಂಟ್ ಯಾವ ಥರ ತೊಗೊಳ್ಳೋದಂತಲೂ ತೋರಿಸ್ತೀನಿ ನೋಡಿ. ಇದು ಬ್ಲೌಸ್ ಅಳತೆ ಕೆಳಗಡೆ ಸ್ಟಿಚ್ ಇರುತ್ತಲ್ಲ ಅಲ್ಲಿವರೆಗೂ ತೊಗೊಂಡಿದ್ದೀನಿ. ಇದು ಅಷ್ಟೇ, ಸ್ಟಿಚ್ ಇರೋವರೆಗೂ ಅಲ್ಲಿವರೆಗೂ ತೊಗೊಂಡಿದ್ದೀನಿ. ಇದ್ರ ಲೆಂತು ಇಲ್ಲಿಂದ ಮತ್ತು ಬ್ಲೌಸ್ಗೆ ಇದೊಂದೇ ಬೇಕಾಗೋದು. ಇದರಲ್ಲಿ 4.5 ತೊಗೊಂಡಿದ್ದೀನಿ ನೋಡಿ. ಇಲ್ಲಿಂದ ಇಲ್ಲಿವರೆಗೂ 4.5 ಲೆಂತಲ್ಲಿ ನಾನು ಸ್ಟಿಚ್ ಮಾಡಿದ್ದೀನಿ. ಈ ಗ್ಯಾಪಲ್ಲಿ ಇಷ್ಟು ಗ್ಯಾಪ್ ತೊಗೊಂಡು ಇದು ಸೆಂಟ್ರ್ ಪಾಯಿಂಟ್ ತೊಗೊಂಡಿನಿ. ಇಲ್ಲಿಂದ ಇಲ್ಲಿಗೆ 4.5, ಇದು 4.5 ಸೆಂಟ್ರ್ ಪಾಯಿಂಟ್ ತೊಗೊಂಡು ಇಲ್ಲಿ ಕುಂದನಿಟ್ಟು ಅದ್ರ ಸುತ್ತ ಅದು ಯಾವ ಶೇಪ್ ಆಯಿತು ಆ ಶೇಪಲ್ಲಿ ನಾನು ಸ್ಟಿಚ್ ಮಾಡಿದ್ದೀನಿ. ಮತ್ತು ಕಾರ್ನರು ಯಾವ ಥರ ಸ್ಟಿಚ್ ಮಾಡೋದಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನಾವು ಕರು ಶೇಪಲ್ಲಿ ಹಾಕಿದರೆ ಅದೊಂಥರ ಓವೆಲ್ ಶೇಪ್ ಬಂದುಬಿಡುತ್ತೆ, ಅದಕ್ಕೋಸ್ಕರ ಕಾರ್ನರ್ ನೋಡಿಕೊಂಡು ನೀಟಾಗಿ ಹಾಕ್ಬೇಕಾಗುತ್ತೆ ನೋಡಿ. ಆ್ಯಕ್ಚುಲಿ ತುಂಬ ಅಂದರೆ ತುಂಬ ನೀಟಾಗಿ ಬಂದಿದೆ ನೋಡಿ, ಅಷ್ಟೇ ಲುಕ್ಕಾಗಿ ಕಾಣಿಸುತ್ತೆ ನೋಡಿ. ಈ ಥರ ಬಂದಿದೆ. ಇದು ಯಾವ ಥರ ಹಾಕೋದಂತ ನಾನು ತೋರಿಸ್ತೀನಿ. ಮತ್ತು ಅಲ್ಲಲ್ಲೆಲ್ಲ ಚಿಕ್ಕ ಚಿಕ್ಕ ಬುಟ್ಟ ಕೊಟ್ಟಿದ್ದೀನಿ.